ಎಲ್ರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಪ್ಪ? ಮತ್ತು ವಿಶೇಷ ಎಲ್ಲ ಚೆನ್ನಾಗಿದ್ದೀರಾ? ಸೊ ಕ್ಯಾಶುವಲ್ ಮಾತುಗಳು ಬಂದ್ಬಿಟ್ವಿ ನಮ್ಮ ಶೆಲ್ಟ್ರ್ ಹತ್ರ. ಇಲ್ಲಿ ಬರೋದು ಮಾತುಕತೆ ಶುರು ಆಗುತ್ತೆ. ನೆನ್ನೇನೋ ಅಷ್ಟೇ ಏನೋ ಲೈವ್ ಮಾಡೋಣ ಗುರು. 365 ಡೇಸ್ ಮುಗೀಲಿ, 4 ದಿನ ಇದೆ. ಫೈನಲಿ ಅಗೇನ್ ಟೆನ್ಷನ್ನು ಮೆಲ್ಲೆ ಸ್ಟಾರ್ಟ್ ಆಗ್ತಾ ಇದೆ. ನೆನ್ನೆ ಏನಾಯಿತು ಅಂದರೆ, ನೆನ್ನೆ ಒಂದು ಸಿಂಪಲ್ ಅಪ್ಡೇಟ್ ಕೊಟ್ಬಿಡ್ತೀನಿ. ಸೊ ಕಂಪನಿಯಲ್ಲಿ ಇಂಟರ್ವ್ಯೂ ಹೋಗಿದೆ ಅಂತ ಸೆಜಿಲಿಟಿ ಬಗ್ಗೆ ನೇಮು ಸಾಕಿದ್ದೆ. ನಾನೇನು ಹೇಳಿಲ್ಲ ಅಂಥದ್ದೇನು. ಸೊ ಜಸ್ಟು ಈ ಥರ ಇತ್ತು. ಸೊ ಏನು ಪ್ರೋಸೆಸ್ ಅಷ್ಟೇ ಹೇಳಿದ್ದೀನಿ. ನಾನು ಏನು ಹೇಳಿದ್ದೀನಿ ಅಷ್ಟೇ, ಜಾಸ್ತಿ ಏನು ಹೇಳಿಲ್ಲ. ಸೊ ಅದು ನೋಡಿದ್ರೆ ಅವು ರೀಲ್ ಹೋಗ್ಬಿಟ್ಟು ಆ ಕಂಪನಿಲಿರೋ HR ಹೋಗಿದೆ. ಸೊ ಅವ್ರು ನನಗೆ ಏನು DM ಮಾಡಿ ಹೇಳ್ತವ್ರೆ, ಪ್ಲೀಸ್ ಇರೇಸ್ ದ ವೀಡಿಯೋ, ಅಂದರೆ ವೀಡಿಯೋ ರಿಮೂವ್ ಮಾಡುವಂಥವ್ರ ಇಲ್ಲ. ಅಂದರೆ ಫಸ್ಟ್ ಆಫ್ ಆಲ್ ನನ್ನಿದೇನೆಂದರೆ, ಕಂಪನಿ ಬಗ್ಗೆ ನಾನು ಆಗ್ತಾ ಇದ್ದೀನಿ ನಿಜಾನೇ. ಬಟ್ ಕಂಪನಿ ಬಗ್ಗೆ ನಾನು ಹಾಕಿದಾಗ ನನಗೆ DM ಬರ್ಬೇಕಾಗಿರೋದು ಕಂಪನಿ ಕಡೆಯಿಂದ. ಸೊ ಇವಾಗ ಕಂಪನಿಯಲ್ಲಿ ಯಾರೋ ಒಬ್ಬ ಕೆಲಸ, ಇವಾಗ HR ಆದರೂ ಕಂಪನಿಯಲ್ಲಿ ಕೆಲಸ ಮಾಡೋರು ತಾನೆ. ಸೊ ಅವ್ರು ಹಾಕ್ಬಿಟ್ಟು ಅವ್ರಿಗೇನು ಅಂತ ನನಗೊಂದಿದು ಅಲ್ವಾ. ಇವಾಗ ಕಂಪನಿ ಬಗ್ಗೆ ನಾನು ಏನೇ ವಿಡಿಯೋ ಮಾಡಾಕಿದ್ರು, ಸೊ ಅದ್ರ ಬಗ್ಗೆ ಮಾತಾಡೋದು ಯಾರಿದ್ರು ಕಂಪನಿ ಕಡೆಯಿಂದ ಡೈರೆಕ್ಟಾಗಿ ಮೆಸೇಜ್ ಬರಬೇಕು ಅಲ್ವಾ. ಅದು ಬಿಟ್ಟರು ಕಂಪನಿಯಲ್ಲಿರೋ HR ಕಂಪನಿಗೂ ಯಾವ ಥರ ಸಂಬಂಧ? ನಿಮ್ಗೆ ಯಾವ ರೈಟು ಅಂದರೆ ಹಾಕೋದಕ್ಕೆ ಯಾವ ರೈಟ್ಸ್ ಇಲ್ಲ ಅಂತ. ಬಟ್ ನಾನೇನಲ್ಲಿ ತಪ್ಪೇನು ಹೇಳಿಲ್ಲ ತಾನೆ. ಸೊ ಏನಿದೆ ಸಿಂಪಲ್ ನಾರ್ಮಲಾಗಿ ಹೇಳಿದ್ದೀನಿ, ಏನು ಹೇಳಿಲ್ಲ. ಏನಿದೆ ಕಂಪನಿ ಇದೆ. ಸೊ ಇಲ್ಲಿ ಇಂಟರ್ವ್ಯೂ ಹೋಗಿದ್ದೆ. ಅದು ಬಿಟ್ಟರೆ ಇನ್ನೇನು ಹೇಳಿದ್ದೀನಿ ನಾನು. ಬೆಳಿಗ್ಗೆ ಹೋಗುತ್ತೆ, ರಾತ್ರಿ ಬಂದೆ. ಸೊ ನಾನು ಅದು ಬಿಟ್ಟರೆ ಇನ್ನೇನು ಹೇಳಿದ್ದೀನಿ ನನಗೂ ಗೊತ್ತಿಲ್ಲ. ಅಂಥದ್ದು ಏನಿದೆ ಅದನ್ನು ರಿಮೂವ್ ಮಾಡೋಂಥದ್ದು. ರೀಸನ್ ಏನಂತ ಕೇಳಿದ್ರೆ, ನಿನಗೆ ಹಾಕೋ ರೈಟ್ಸ್ ಇಲ್ಲ ಅಂತ. ಲಿಟ್ರಲಿ ಅಷ್ಟೇ. ನಾನು ಜಾಸ್ತಿ ಎಲ್ಲ ಮಾತಾಡೋಕ್ಕೂ ಆಗಲ್ಲ ಅದ್ರ ಬಗ್ಗೆ. ಏನು ನೋಡೋಣ, ವೀಡಿಯೋ ಏನು ಮಾಡಲಿ, ಮತ್ತೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲ. ಇವತ್ತು ಕಾಲ್ ಮಾಡು ಅಂದಿದ್ರು. ಇವಾಗ ಕಾಲ್ ಮಾಡಿದರೆ ಚೆನ್ನಾಗಿರ್ತಿತ್ತು ವೀಡಿಯೋದಲ್ಲಿ ಅಲ್ವಾ. ನಂದು ವೀಡಿಯೋ ಎಕ್ಸ್ಪೋರ್ಟ್ಗೆ ಇಟ್ಟಿದ್ದೀನಿ. ಪ್ರಾಬಬ್ಲಿ ನೋಡೋಣ, ನನಗೆ ಅನಿಸ್ತಾ ಇದೆ ನಾನು ಡೈರೆಕ್ಟಾಗಿ ಮಾತಾಡಬೇಕು ಅಂತ. ಸೊ ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡೋದ, ಇಂಗ್ಲೀಷೆಲ್ಲ ಹೆಂಗೆ? ಇಂಗ್ಲೀಷ್ ಒಂದೇ ಸಲ ಪ್ರಾಪರಾಗಿ ಬರಲ್ಲ. ಎಸ್, ಬಟ್ ಐ ಆಮ್ ನಾಟ್ ಯೂಸಿಂಗ್ ಎನಿ ಅಪ್ರೋಪ್ರಿಯೇಟ್ಲಿ. ಏನು ನೋಡೋಣ, ಕನ್ನಡದಲ್ಲೇ ಆದರೆ ಪ್ರಾಪರಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು. ಇಂಗ್ಲೀಷ್ ಸ್ವಲ್ಪ ಟಫ್ ಇದೆ, ಬಟ್ ಏನು ತೊಂದರೆ ಇಲ್ಲ. ಅವ್ರು ಹೆಂಗೆ ಅನ್ಸುತ್ತೋ ಹಂಗೆ ಮಾತಾಡೋಣ ಒಟ್ಟಾಗೆ. ಸೊ ನಾನು ಕನ್ನಡದಲ್ಲೇ ವಿಡಿಯೋ ಮಾಡಿರೋದು. ಅವರು ಆ್ಯಕ್ಚುಲಿ HR ಕೂಡ ಕನ್ನಡದವರೇ ಅನ್ಕೋತೀನಿ. ಸೊ ನೋಡೋಣ, ಇವಾಗ ಕಾಲ್ ಮಾಡಲ ಹಿಂಗೆ. ಸೊ ನಿಮಗೂ ತೋರಿಸ್ದಂಗೆ ಆಗುತ್ತಲ್ವ. ಸೊ ಅವರು ಕಾಲ್ ಪಿಕ್ ಮಾಡಿದ್ರೆ, ಸೊ ಏನು ಹೇಳ್ತಾರೆ ನೋಡೋಣ. ಒಟ್ಟಾರೆ ಇವಾಗ ನನ್ನ ಪ್ರಕಾರ ಈ ವ್ಲಾಗ್ ಕಂಟಿನ್ಯೂಷನ್ ಇದೆ. ಸೊ ಅದು ಅವ್ರ ಜೊತೆ ಮಾತಾಡ್ತಾ ನಡೆಯುತ್ತೆ ಅನ್ಕೋತೀನಿ. ಇನ್ನೇನು ಸಣ್ಣ ಪುಟ್ಟ ಅಪ್ಡೇಟ್ ಅಂದರೆ ಅದೇ, ಇವತ್ತಿಂದ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಕ್ಲಾರಿಫಿಕೇಷನ್ ಬರ್ತಾಯಿಲ್ಲ. ಸೊ ಅಲ್ಲಿ ಏನು ನೋಡೋಣ ಬನ್ನಿ. ಸೊ ಇವಾಗ ಅವ್ರಿಗೆ ಡೈರೆಕ್ಟಾಗಿ ಒಂದು ಸಲ ಕಾಲ್ ಮಾಡಿ, ಸೊ ಅವ್ರ ಜೊತೆ ಮಾತಾಡೋಣ. ಇನ್ನೇ ಇರೋ 4 ನಿಮಿಷ ಅದೇ ಜೊತೆ. ಸೊ ಅಷ್ಟರಲ್ಲಿ ವಿಡಿಯೋ ಎಕ್ಸ್ಪೋರ್ಟ್ ಆಗಿದ್ದರೆ ಸಾಕು. ನೈಟ್ ಬಂದು ಅಪ್ಲೋಡ್ ಮಾಡ್ಕೊತೀನಿ. ಅದು ಬಿಟ್ಟರೆ ಇವತ್ತು ಒಂದು FIFA ಮ್ಯಾಚ್ ಇದೆ. ಯಾವುದಪ್ಪ ಅದು? DR ಕಾಂಗೋ. ಅದು ಬಿಟ್ಟರೆ ಇನ್ಯಾವುದು? ಇಂಗ್ಲೆಂಡ್ ಅನ್ಕೋತೀನಿ ಅದೇ. ಸೊ ಬನ್ನಿ ಸೀದಾ ಅವ್ರು ಒಂದು ಕಾಲ್ ಬಿಡೋಣ, ಏನಂತಾರೆ ನೋಡೋಣ.
ಒಂದೆರಡು ಸಲ ಟ್ರೈ ಮಾಡಿದೆ, ಆವಾಗ ಮಾಡೋದು ಸರಿ ಇಲ್ಲ. ಸೊ ಅಷ್ಟೇ, ರಿಟರ್ನ್ ಕಾಲ್ ಮಾಡಿದ್ದೀನಿ, ಪಿಕ್ ಮಾಡ್ತಾಯಿಲ್ಲ. ಸೊ ನೋಡೋಣ ಇನ್ನೇನು ಮಾಡೋದು. ನಾನು ಕಾಲ್ ಮಾಡೋಕ್ಕೆ ಕೇಳಿದರೆ ನಾನು ಮಾಡಿದ್ದೀನಿ. ನಾನು ಆ ಕಡೆ ಜಾಸ್ತಿ ಇನ್ನೇನು ಮಾತಾಡೋಕ್ಕಾಗಲ್ಲ. ಇನ್ನು ಅವ್ರು ಯಾವಾಗ ಕಾಲ್ ಮಾಡ್ತಾರೆ ನನಗೂ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ನಾನು ಮಾಡಿದಾಗ ಅವ್ರು ಅವೈಲೇಬಲ್ ಇರೋಲ್ಲ, ಅವ್ರು ಮಾಡಿದಾಗ ನಾನು ಅವೈಲೇಬಲ್ ಇರೋಲ್ಲ. ಸೊ ಈ ಥರನೂ ಆಗ್ಬೋದು. ಬಟ್ ಈ ಟೈಮಲ್ಲೆಲ್ಲ ಕಾಲ್ ಪಿಕ್ ಮಾಡ್ಬೋದಿತ್ತು. ನೋಡೋಣ, ಇವಾಗ ಏನಾದರೂ ಕಾಲ್ ಪಿಕ್ ಬಂದರೆ ತೆಗೆದು ಮಾತಾಡ್ಬೋದು. ಇಲ್ಲ ಅಂದರೆ ಏನಿಲ್ಲ. ನನಗೂ ವಾಪಸ್ ಟೈಮ್ ಆಯಿತು, ನಾನು ಇವಾಗ ಹೋಗಬೇಕು. ಇಲ್ಲ ಅಂದರೆ ಎಲ್ಲ ಜನರು ಗೊತ್ತಾಗ್ಬಿಟ್ಟಿದೆ ಗುರು. ಆ ವಿಡಿಯೋ ಹೆವಿ ವೈರಲ್ ಆಗಿಬಿಟ್ಟಿದೆ, ನಮ್ಮ ಪೇಜಲ್ಲಿರೋರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಅದೇನಾಗುತ್ತೆ ಅಂದರೆ ಸೆಜಿಲಿಟಿಯಿಂದ ಯೂಸ್ ಮಾಡಿದ ತಕ್ಷಣ ಸೆಜಿಲಿಟಿ ಕಂಪ್ನಿಯಲ್ಲಿರೋರು ಬಿಟ್ಟು ಅಲ್ಲಿ ಯಾರೆಲ್ಲ ಸೆಜಿಲಿಟಿ ಬಗ್ಗೆ ಯಾರೆಲ್ಲ ಇವಾಗ ಸರ್ಚ್ ಮಾಡ್ತಾ ಇರ್ತಾರಲ್ಲ, ಸೊ ಅಂತ ಅವ್ರಿಗೆಲ್ಲರಿಗೂ ಹೋಗುತ್ತೆ ರೀಲೋದು. ಆ ಥರ ಆಲ್ಗೋರಿದಮ್ ಇವಾಗ ಸೆಜಿಲಿಟಿ ಕಂಪನಿಯಲ್ಲಿ ವರ್ಕ್ ಮಾಡೋರು ಅವ್ರಿಗೂ ಹೋಗ್ಬಿಟ್ಟೈತೆ. ಸೊ ಅವರು ನಾನು ಕೇಳ್ದವ್ರು, ನೀನೆಲ್ಲ ಇಂಟ್ರಿ ಕೊಟ್ಟಿದ್ಯಾ ಅಂತ ನಾನು ಕೇಳಿದೆ, ವೀಡಿಯೋ ಬಂತ ಅಂತ ಕೇಳಿದೆ. ಆ ಥರ ಸೀನ್ಗಳು. ಸೊ ಬೇಗ ಆಯಿತು ಟೈಮ್, ಇನ್ನೇನು. ಸೊ ಜಾಸ್ತಿ ವ್ಲಾಗ್ ಮಾಡಲ್ಲ ಗುರು ಇವತ್ತೇನು, ಅದನ್ನೇ ಅಪ್ಡೇಟ್ ಇದ್ದಿದ್ದು. ಇವಾಗ ತಲೆಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ದಿದ್ದನ್ನ ಟೈಮ್ ಇದೆ, ಬೇಗ ಕ್ಲಿಯರ್ ಮಾಡ್ಕೋಬೇಕು ನಾನು. ಏನು ಮಾಡಲಿ, ಇಲ್ಲ ಎಂಡಿಂಗ್ ಹೊರಗೆ ಹೋಗೋ ಕಾಯ್ತಾ ಕೂತ್ರೆ ಇನ್ನೂ ಏನೂ ಆಗಲ್ಲ. ಸೊ ಅದಕ್ಕೆ ಅಷ್ಟೇ ಗೈಸ್, ಏನಿಲ್ಲ. ಎಲ್ಲ ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ತುಂಬ ಆಯಿತು. ಇನ್ನೇನು 365 ಡೇಸ್ ಆಗಿಬಿಟ್ಟಿದೆ ಅನ್ಕೋತೀನಿ. ಇದೇ ಲಾಸ್ಟಾ? ಅಲ್ಲ, 360 ಡೇಸ್ ಆಯಿತು ಅನ್ಕೋತೀನಿ. ಇನ್ನೊಂದು 5 ದಿನ ಇದ್ದರೂ ಇರ್ಬೋದು. 5ರಿಂದ 4-5 ದಿನ ಇದ್ದರೆ ಮುಗಿಯುತ್ತೆ. ಸೊ ಅದಾದಮೇಲೆ ಯಾವ ಥರ ಕಂಟೆಂಟ್ ಮಾಡ್ತೀನಿ ನನಗೂ ಗೊತ್ತಿಲ್ಲ. ಇನ್ಸ್ಟಾಗ್ರಾಮು ಬಿಟ್ಬಿಟ್ಟಂಗೆ ಅನಿಸ್ತಾ ಇದೆ. ಟೆನ್ಷನಿಂದನೇ ಇನ್ಸ್ಟಾಗ್ರಾಮು ಸ್ವಲ್ಪ ಆ ಕಡೆ ಈ ಕಡೆ ಆಯ್ತಾಯಿದೆ. ನೆನ್ನೆ ಈ ರೀಲ್ ಹಾಕಿದ್ಮೇಲೆ ಇವಾಗ ಅವ್ರ ಕಮೆಂಟ್ ಏನೋ ಅವ್ರ DM ಬಂದಮೇಲೆ ಅದು ಇನ್ನೂ ಒಂದು ಇದಾಯಿತು. ಅದು ರಿಮೂವ್ ಮಾಡಲ್ಲ, ಸ್ವಲ್ಪ ಹೊತ್ತು ಇರಲಿ ಅನಿಸುತ್ತೆ. ಯಾಕಂದರೆ ಆ ವಿಡಿಯೋಯಿಂದ ತುಂಬ ಫಾಲೋವರ್ಸ್ ಬಂದಿದ್ದಾರೆ ಅವರು. ಸೊ 330 ಆ ಕಡೆ ಈ ಕಡೆ ಆಡ್ತಾಯಿತ್ತು. ಒಂದೇ ಸಲ 430ಗೆ ತಲುಪಿದೆ. ಒಂದೇ ಸಲ ವಿಡಿಯೋ ರಿಮೂವ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸ್ವಲ್ಪ ಹೊತ್ತಾಗಲಿ, ಬೇಕಾದರೆ ರಿಮೂವ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಕ್ರಾಪ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಅಲ್ಲಿ ಎಡಿಟಿಂಗ್ ಆಪ್ಷನ್ ಇಲ್ಲ. ಸೊ ಇರೋ ರೀಲ್ಸ್ನ ಮತ್ತೆ ಡಿಲೀಟ್ ಮಾಡೋ ಬರೋಷ್ಟರಲ್ಲಿ ಸ್ವಲ್ಪ ಬೇಜಾರಾಗುತ್ತೆ. ಸೊ ನೋಡೋಣ, ಏನೋ ಮಾಡೋಣ. ಸೊ 50K ಹೋಗಿದೆ ಅಷ್ಟೇ, ಅದು ಪರವಾಗಿಲ್ಲ. ಸೊ ಅಲ್ಲಿಂದ ಫಾಲೋವರ್ಸ್ ಅಂತೂ ಬಂದರು. ಅಷ್ಟೇ ಗೈಸ್, ನಾನು ನೈಟ್ ಬಂದು ಸೀದಾ ಮ್ಯಾಚ್ ನೋಡಬೇಕು. ಅಲ್ಲಿಗೆ ನನ್ನ ದಿನಗಳು ಮುಗಿಯುತ್ತೆ. ಸೊ ಅಲ್ಲಿ ಫುಟ್ಬಾಲ್ ಆಡೋರು ಯಾರೋ ನಾನು ನೋಡ್ತಾವ್ರೆ. ನಾನು ಈ ವ್ಲಾಗ್ನ ಇಲ್ಲಿ ಏನು ಮಾಡ್ತಾಯಿದ್ದೀನಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ.